ನಿಮ್ಮ ಹೆಸರು? ಪ್ರಭಾಕರ್ ಅಂತ. ಏನ್ ಮಾಡೋದು ಪ್ರಭಾಕರ್ ಅವರು? ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಸ್ವಲ್ಪ ಜೋರಾಗಿ ಮಾತಾಡಿ. ಡ್ರೈವಿಂಗ್ ಕೆಲಸ ಮಾಡಿ ನೀವು ಇದೇ ಊರವ್ರ? ಇದೇ ಊರು ನಾನು. ಇಲ್ಲೇ ಓಟ್ ಹಾಕೋದು? ಇಲ್ಲೇ ಒಟ್ಟು ಹಾಕೋದು. ನಿಮ್ಮೂರ ನಮ್ಮ ಮಗ ಈಗ ಮುಖ್ಯಮಂತ್ರಿ ಆಗ್ತಿದಾರೆ, ಹೇಗ? ಈಗ ಒಬ್ಬ ಮನೆಗೆ ಒಬ್ಬ ಸಾರಥಿ ಇರ್ಬೇಕು. ಹಾ. ಆ ಸಾರಥಿಗೆ ಮನೆಯದು ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ. ಈಗ ಸತತವಾಗಿ 8 ವರ್ಷದಿಂದ ಗೆಲ್ತಾ ಇದಾರೆ ಅಂದ್ರೆ ಆದ್ರೂ 8 ಚುನಾವಣೆ 8-9 ಇರ್ಬೋದು. ಆ ಕಷ್ಟ ಸುಖ ಗೊತ್ತಿರೋದಕ್ಕೆ ತಾನೆ ಜನ ಓಟ್ ಹಾಕ್ತಾ ಇರೋದು. ಹಾಗೆ ಕನಕಪುರದ ಸುತ್ತಮುತ್ತ ಕರ್ನಾಟಕದ ಎಲ್ಲಾ ಜನಗಳ ಅಭಿಪ್ರಾಯ ಎಲ್ಲ ಕಷ್ಟ ಸುಖ ಗೊತ್ತಿರೋದ್ರಿಂದನೇ ಇಲ್ಲೂ ಆರಾಮಾಗಿ ಗೆದ್ಕೊಂಡ್ ಬರ್ತಾ ಇದಾರೆ. ಆ ಕೆಲಸ ಮಾಡ್ತಿರೋದಕ್ಕೆ ಗೆಲ್ತಾ ಇರೋದು. ಇಲ್ಲಿ ಬರ್ತಿರ್ತಾರ ನೀವೆಲ್ಲ ಭೇಟಿ? ಭೇಟಿ ಆಗ್ತಾ ಇರ್ತೀವಿ, ಬರ್ತಾನೆ ಇರ್ತಾರೆ, ಕಷ್ಟ ಸುಖ ಸ್ಪಂದಿಸ್ತಾರೆ. ಇಲ್ಲೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ. ಪ್ರತಿ ಗ್ರಾಮೀಣ ರೋಡ್ ರಸ್ತೆ ಎಲ್ಲ. ಇನ್ನೇನಪ್ಪಾ ಅಂದ್ರೆ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಕನಕಪುರದ ಜನತೆಗೆ ಕೆಲಸ ಕಾರ್ಯಗಳು ಸಿಗೋ ತರ ಫ್ಯಾಕ್ಟ್ರಿ, ಇಂಡಸ್ಟ್ರಿಯಲ್, ಆಸ್ಪತ್ರೆ ಇಲ್ಲಿ ಅಕ್ಕಪಕ್ಕ ಹಾರೋಹಳ್ಳಿ ಎಲ್ಲ ಇದೆಯಲ್ಲ? ಎಲ್ಲ ಇದೆ. ಆದ್ರೂ ಜನಗಳು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ಗ್ರಾಮಾಂತರದ ಬಡವರುಗಳೆಲ್ಲ ಇರ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಅನುಕೂಲ ಆಗೋ ತರ ಇಲ್ಲೇ ನಿಂತು ಮಾಡ್ಬೇಕು. ಮುಂದೆ ಇವರು ಇನ್ನೂ ಒಂದು 8 ವರ್ಷ ಇರ್ಬೇಕು ಕನಕಪುರದಲ್ಲಿ ಮುಖ್ಯಮಂತ್ರಿ ಆಗಿ. ಏನ್ ಭವಿಷ್ಯ ನುಡಿತಾ ಇದಾರೆ? 28ಕ್ಕೂ ಇವರೇ ಫಿಕ್ಸ್ ಹಂಗಾರೆ? ಇಲ್ಲ, ಇರ್ಲೇಬೇಕು.